ತಿಂಗಳುಗಳಲ್ಲ, ವರ್ಷಗಳಲ್ಲ, ಬರೀ 21 ದಿನಗಳಲ್ಲಿ ನಿಮ್ಮ ಗಟ್ ರೀಸೆಟ್ ಅಂದ್ರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹೊಟ್ಟೆ ಸಮಸ್ಯೆ ಇದೆ, ನನಗೆ ಮೋಷನ್ ಕ್ಲಿಯರ್ ಆಗಲ್ಲ ಅನ್ನೋರಾಗಿರಬಹುದು. ನಾನು ಎಷ್ಟು ಆಂಟಾಸಿಡ್ ಮಾತ್ರೆ ತಿಂದ್ರೂ ಕೂಡ ಪದೇ ಪದೇ ನನಗೆ ಪಿತ್ತ ಅಂದ್ರೆ ಆಸಿಡಿಟಿ ಆಗ್ತಾ ಇದೆ ಅನ್ನೋರಾಗಿರ್ಬಹುದು. ಊಟ ಮಾಡಿದ ತಕ್ಷಣ ನಾನು ಮೋಷನ್ ಹೋಗ್ಬೇಕಾಗತ್ತೆ ಅನ್ನೋರಾಗಿರ್ಬಹುದು. ಈ ತರ ಮುಂತಾದ ಹೊಟ್ಟೆಯ ಸಮಸ್ಯೆಗಳಿಗೆ ಸಂಬಂಧಿತ ರೋಗಗಳನ್ನ ನಾವು ನಿವಾರಣೆ ಮಾಡೋದಕ್ಕೆ, ಸಮಸ್ಯೆ ನಿಮ್ಮ ಹೊಟ್ಟೆಯಲ್ಲ, ಸಮಸ್ಯೆ ನಿಮ್ಮ ಗಟ್ ಆರೋಗ್ಯದಲ್ಲೇ ಇರಬಹುದು, ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯದಲ್ಲಿ ಇರಬಹುದು. ಅದಕ್ಕೋಸ್ಕರ ಈ ನಡುವೆ ತುಂಬಾ ನೋಡ್ತಾ ಇದೀವಿ, ಡಿಟಾಕ್ಸ್ ಡ್ರಿಂಕ್ಸ್ ತಗೊಳ್ಳಿ, ಈ ತರ ಪ್ರೋಟೀನ್ ಪೌಡರ್ಸ್ ತಗೊಳ್ಳಿ ಅಂತ. ನಾನಿಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಗಟ್, ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಇದು ಒಂದು ಕಸದ ತೊಟ್ಟಿನ ಅಥವಾ ಜೀವಂತ ಪರಿಸರ ವ್ಯವಸ್ಥೆನ? ಇದಕ್ಕೆ ಸಮತೋಲನೆ ಬೇಕಾ? ಈ ವ್ಯತ್ಯಾಸನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಗಟ್ ಆಗಿರಬಹುದು, ಬರೀ ಜೀರ್ಣಾಂಗ ವ್ಯವಸ್ಥೆ ಅಲ್ಲ, ನಿಮ್ಮ ನಿದ್ರೆ ಆಗಿರಬಹುದು, ನಿಮ್ಮ ಶಕ್ತಿ ಆಗಿರಬಹುದು, ನಿಮ್ಮ ರೋಗ ನಿರೋಧಕ ಶಕ್ತಿ ಆಗಿರಬಹುದು, ನಿಮ್ಮ ಚರ್ಮ ಆಗಿರಬಹುದು, ನಿಮ್ಮ ಮನಸ್ಥಿತಿಯಲ್ಲೂ ಕೂಡ ದೊಡ್ಡ ಬದಲಾವಣೆ ತರಬಹುದು. ಯಾವುದೇ ತರದ ಡಿಟಾಕ್ಸ್ ಡ್ರಿಂಕ್ಸ್ ಅಲ್ಲ, ಯಾವುದೇ ಪ್ರೋಟೀನ್ ಪೌಡರ್ ಕೂಡ ಅಲ್ಲ, ಮತ್ತೆ ಯಾವುದೇ ತರ ಸಪ್ಲಿಮೆಂಟ್ಸ್ಗಳು ಕೂಡ ಅಲ್ವೇ ಅಲ್ಲ. ಬರೀ 21 ದಿನಗಳ ಗಟ್ ರೀಸೆಟ್ ಪ್ಲಾನ್ ಮಾತ್ರ. ಇದು ನಿಮ್ಮ ಗಟ್ಟನ್ನ ಸ್ವಾಭಾವಿಕವಾಗಿ ಚೇತರಿಸಿಕೊಳ್ಳಲು ಸರಿಯಾದ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ. ವಿಡಿಯೋ ಎಂಡ್ ವರೆಗೂ ನೋಡಿ, ಯಾಕಂದ್ರೆ ಮೊದಲನೇ ವಾರದಲ್ಲಿ ತುಂಬಾ ಜನ ತಪ್ಪುಗಳನ್ನ ಮಾಡ್ತಾರೆ. ಈ ತಪ್ಪು ಇಡೀ ಪ್ರಕ್ರಿಯೆಯನ್ನ ನಿಧಾನಗೊಳಿಸುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ. ಇಲ್ಲಿ ನಾವು ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗಿರಬಹುದು, ಅಥವಾ ನಿಮ್ಮ ಕೀಲ್ನೋವು ಸಮಸ್ಯೆಗಳಾಗಿರಬಹುದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಗಿರಬಹುದು, ಮಹಿಳೆಯರ ಸಮಸ್ಯೆ ಆಗಿರಬಹುದು, ಒಬ್ಯಾಸಿಟಿ ಆಗಿರಬಹುದು, ಈ ತರ ಮುಂತಾದ ಡಿಸೀಸಸ್ ಮತ್ತೆ ಡಿಸಾರ್ಡರ್ಸ್ ಗಳಿಗೆ ನಾವು ಮ್ಯಾನೇಜ್ಮೆಂಟ್ ಅನ್ನ ಹೇಳ್ಕೊಟ್ಟಿದ್ದೇವೆ, ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇದೀವಿ. ನಿಮಗೆ ವೈಯಕ್ತಿಕ ಸಲಹೆ ಬೇಕು ಅಂತ ಅಂದ್ರೆ ನಮ್ಮನ್ನ ಕನೆಕ್ಟ್ ಮಾಡಿ ನಮ್ಮ ಜೊತೆಗೆ ಮಾತಾಡಿ. ಎಷ್ಟೋ ಜನ ಬಂದಾಗ ಮೋಷನ್ ದಿನ ಕ್ಲಿಯರ್ ಇರಲ್ವಾ ಅಂತ ಕೇಳಿರ್ತೀವಿ. ಆದ್ರೆ ರೋಗಿಗಳು ಹೌದು ಅಂತ ಹೇಳ್ತಾರೆ. ಎಷ್ಟು ದಿನದಿಂದ ಅಂತ ಅಂದ್ರೆ ಇದು ತುಂಬಾ ವರ್ಷಗಳಿಂದ ಇದೆ ಅಂತ ಹೇಳ್ತಾರೆ. ಕೆಲವೊಬ್ರು ಮೋಷನ್ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ತಾರೆ. ಇದು ಯಾವಾಗಿಂದ ಅಂದ್ರೆ ಇದು ಚಿಕ್ಕವರಾಗಿದ್ದಿಂದ ಇದೆ ಅಂತ ಹೇಳ್ತಾರೆ. ಈ ತರ ವ್ಯವಸ್ಥೆಯನ್ನ ನಾವು ಇದು ಸಾಮಾನ್ಯ ಅಂತ ಅನ್ಕೊಂಡು ಬದುಕ್ತಾ ಇದ್ದೀವಿ. ಇದು ಸಾಮಾನ್ಯ ಅಲ್ಲ. ನಿಮ್ಮ ದೇಹ ನಿಮ್ಮ ಸಹಾಯವನ್ನ ಕೇಳ್ತಾ ಇದೆ, ಸೂಚನೆಗಳನ್ನ ಕೊಡ್ತಾ ಇದೆ. ನಿಮ್ಮ ಗಟ್ ನಿಮ್ಮ ಎರಡನೇ ಮೆದುಳು. ಗಟ್ ಅಂದ್ರೆ ಎಷ್ಟೋ ಜನ ಅನ್ಕೋತಾರೆ ಒಂದು ಕೊಳವೆ ಅಂತ. ಬರೀ ಜೀರ್ಣಾಂಗ ವ್ಯವಸ್ಥೆ ಅಲ್ಲ, ಇದು ಒಂದು ನಗರ ಇದ್ದಂತೆ. ಇದರಲ್ಲಿ ಟ್ರಿಲಿಯನ್ ಗಟ್ಲೆ ಸೂಕ್ಷ್ಮ ಜೀವಿಗಳು ವಾಸ ಮಾಡುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಾಸ್ ಆಗಿರಬಹುದು, ಕೆಟ್ಟ ಬ್ಯಾಕ್ಟೀರಿಯಾಗಳು ಕೂಡ ಆಗಿರಬಹುದು. ಕೆಲವು ಬ್ಯಾಕ್ಟೀರಿಯಾಗಳು ನಿಮ್ಮ ದೇಹನ ರಕ್ಷಿಸುತ್ತವೆ, ಕೆಲವುಗಳ ಸಂಖ್ಯೆ ಜಾಸ್ತಿ ಆದಾಗ ನಿಮ್ಮ ದೇಹಕ್ಕೆ ತೊಂದರೆಯನ್ನ ಉಂಟು ಮಾಡಬಹುದು. ಉತ್ತಮ ಗಟ್ ಅಂತ ಅಂದ್ರೆ ಎಲ್ಲಾ ಬ್ಯಾಕ್ಟೀರಿಯಾ ಅಂದ್ರೆ ಕೆಟ್ಟ ಮತ್ತು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ತೆಗೆದು ಹಾಕೋದು ಅಂತ ಅಲ್ಲ. ಇದು ಒಳ್ಳೆ ಮತ್ತೆ ಕೆಟ್ಟ ಬ್ಯಾಕ್ಟೀರಿಯಾಗಳ ನಡುವೆ ಸಮತೋಲನವನ್ನ ಕಾಪಾಡುವುದು ಅಂತ ಅರ್ಥ. ಒಳ್ಳೆಯ ಗಟ್ ಅಂತ ಅಂದ್ರೆ, ಆರೋಗ್ಯಕರ ಗಟ್ ಅಂತ ಅಂದ್ರೆ ಆಹಾರದಲ್ಲಿನ ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಹೀರ್ಕೊಳ್ಳೋದು, ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದು, ಯಾವುದೇ ತರದ ಸ್ಮಾಲ್ ಇನ್ಫೆಕ್ಷನ್ಸ್, ಇನ್ಫ್ಲಮೇಷನ್ ಅಂತ ಅಂದ್ರೆ ಉರಿ ಊತಾನ ಕಡಿಮೆ ಮಾಡುವುದು, ಮತ್ತೆ ದೇಹಕ್ಕೆ ಅಗತ್ಯವಾದ ಅನೇಕ ಮುಖ್ಯವಾದ ಉತ್ಪನ್ನಗಳನ್ನ ಉತ್ಪಾದಿಸುವುದು ಅಂತ ಹೇಳ್ತೀವಿ. ಮತ್ತೆ ದೇಹಕ್ಕೆ ಅಗತ್ಯವಾದ ಮುಖ್ಯ ಸಂಯುಕ್ತಗಳನ್ನ ಉತ್ಪಾದಿಸುವುದು. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ದೇಹ ಮತ್ತು ಬ್ರೈನ್ ಅಂದ್ರೆ ಗಟ್ ಅಂಡ್ ಬ್ರೈನ್ ಆಕ್ಸಿಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ. ಹೌದು, ನಿಮ್ಮ ಗಟ್ಟು ಮತ್ತೆ ಬ್ರೈನು ಪರಸ್ಪರ ಯಾವಾಗ್ಲೂ ಸಂಪರ್ಕದಲ್ಲಿರುತ್ತೆ. ನಿಮ್ಮ ದೇಹದ ಗಟ್ ಸರಿಯಾಗಿ ಇಲ್ಲ ಅಂತ ಅಂದ್ರೆ, ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ಅಂದ್ರೆ ನಿಮ್ಮ ನಿದ್ರೆ ಆಗಿರಬಹುದು, ನಿಮ್ಮ ಮನಸ್ಥಿತಿ ಆಗಿರಬಹುದು, ಸಿಹಿ ತಿನ್ನೋ ಆಸೆ ಆಗಿರಬಹುದು, ಮತ್ತೆ ಏಕಾಗ್ರತೆ ಆಗಿರಬಹುದು, ಫೋಕಸ್ ಅಂತ ಹೇಳ್ತೀವಿ, ಇದೆಲ್ಲಾನೇ ಕಡಿಮೆ ಆಗ್ತಾ ಬರುತ್ತೆ. ಎರಡನೇದು, ಇಂದಿನ ಜೀವನ ಶೈಲಿ ನಿಮ್ಮ ಗಟ್ಟನ್ನ ಹೇಗೆ ಹಾಳು ಮಾಡ್ತಾ ಇದೆ. ಒಂದ್ಸರಿ ಕಲ್ಪಿಸ್ಕೊಳ್ಳಿ, ಒಂದು ದಿನ ಕಸ ಗುಡಿಸದೆ ಹೋದ್ರೆ ಮನೆಯಲ್ಲಿ, ಅಥವಾ ಕ್ಲೀನ್ ಮಾಡದೆ ಹೋದ್ರೆ ಏನಾಗುತ್ತೆ? ಒಂದನೇ ದಿನಕ್ಕೆ ಏನಾಗಲ್ಲ, ಎರಡನೇ ದಿನ ದುರ್ವಾಸನೆ ಬರಕ್ ಶುರು ಆಗತ್ತೆ. ವಾರಗಳ ನಂತರ, ತಿಂಗಳುಗಳ ನಂತರ ನಿಮ್ಮ ಮನೆಯ ವಾತಾವರಣನೇ ಹಾಳಾಗತ್ತೆ, ಬದಲಾಗತ್ತೆ. ಅದೇ ರೀತಿ ನಿಮ್ಮ ಗಟ್ಟಲ್ಲೂ ಆಗತ್ತೆ. ಒಂದು ದಿನ ನೀವು ಹೊರಗಡೆ ಜಂಕ್ ಫುಡ್ ತಿಂದ್ರೆ ನಿಮ್ಗೆ ಸಮಸ್ಯೆ ಆಗಲ್ಲ, ಒಂದು ದಿನ ನೀವು ಜಾಸ್ತಿ ಸಿಹಿ ತಿಂದ್ರೆ ಸಮಸ್ಯೆ ಆಗಲ್ಲ. ಇದೇ ಪರ್ಸಿಸ್ಟೆಂಟ್ ಅಂದ್ರೆ ಇದೇ ರಿಪೀಟೆಡ್ ಆಗಿ ಆಗ್ತಾ ಹೋದ್ರೆ ನಿಮ್ಮ ಗಟ್ಟಲ್ಲಿ ಅಂದ್ರೆ ನಿಮ್ಮ ಆಹಾರದಲ್ಲಿ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಆಗಿರಬಹುದು, ಜಂಕ್ ಫುಡ್ಸ್ ಆಗಿರಬಹುದು, ಫ್ರೈಡ್ ಐಟಮ್ಸ್ ಆಗಿರಬಹುದು, ಮತ್ತೆ ಫೈಬರ್ ಕಮ್ಮಿ ಆಗೋದಾಗಿರಬಹುದು, ನಿದ್ದೆ ಕಡಿಮೆ ಮಾಡೋದಾಗಿರಬಹುದು, ನಿರಂತರ ಒತ್ತಡ ಆಗಿರಬಹುದು, ನೀರು ಕಡಿಮೆ ಕುಡಿಯೋದಾಗಿರಬಹುದು, ದಿನವಿಡೀ ಏನೂ ವ್ಯಾಯಾಮ ಇಲ್ಲದೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದಾಗಿರಬಹುದು. ಇವೆಲ್ಲಾ ಚಟುವಟಿಕೆಗಳು ನಿಮ್ಮ ದೇಹದಲ್ಲಿರೋ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಹಾಳು ಮಾಡುತ್ತೆ, ಅಂದ್ರೆ ಅದರ ಸಮತೋಲನೆಯನ್ನ ಕೆಡಿಸುತ್ತೆ. ಮೂರನೇದು, ನಿಮ್ಮ ಗಟ್ ಅಂದ್ರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸಹಾಯ ಕೇಳ್ತಾ ಇದೆ ಅನ್ನೋದಕ್ಕೆ
ಪ್ರಮುಖ ಲಕ್ಷಣಗಳು. ಯಾವಾಗ್ಲೂ ಯಾವುದೇ ಒಂದು ಕಾಯಿಲೆ ಅಥವಾ ವ್ಯವಸ್ಥೆ ಕೆಡಬೇಕು ಅಂತ ಅಂದಾಗ ಅದರ ಮುಂಚಿತವಾಗಿಯೇ ಕೆಲವೊಂದು ಲಕ್ಷಣಗಳನ್ನು ನಮಗೆ ದೇಹ ಕೊಡ್ತಾ ಹೋಗುತ್ತೆ. ಮಲಬದ್ಧತೆ ಆಗಿರಬಹುದು, ಸಡಿಲ ಮಲ ಅಂದ್ರೆ ಪದೇ ಪದೇ ಮೋಷನ್ ಹೋಗೋದಾಗಿರಬಹುದು, ಸಿಹಿ ತಿನ್ನೋ ಆಸೆ ಆಗಿರಬಹುದು, ಮತ್ತೆ ಯಾವಾಗ್ಲೂ ಆಯಾಸ ಆಗಿರಬಹುದು, ಚರ್ಮದ ತೊಂದರೆಗಳಾಗಿರಬಹುದು, ಮೊಡವೆಗಳಾಗಿರಬಹುದು, ನಿದ್ದೆ ಬಾರದೇ ಇರೋದಾಗಿರಬಹುದು, ಆಸಿಡಿಟಿ ಆಗಿರಬಹುದು, ಗ್ಯಾಸ್ಟ್ರೈಟಿಸ್ ಆಗಿರಬಹುದು, ಬ್ರೈನ್ ಫಾಗ್ ಆಗಿರಬಹುದು, ಅಂದ್ರೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದು ಮಾಡ್ಲಾ ಬೇಡವಾ ಅನ್ನೋದು, ಅಂದ್ರೆ ಫೋಕಸ್ ಕಡಿಮೆ ಆಗೋದು ಅಂತ ಹೇಳ್ತೀವಿ. ಒಂದು ಪ್ರಮುಖ ವಿಷಯ ನೆನ್ಪಿಟ್ಕೊಳ್ಳಿ, ಮಲದಲ್ಲಿ ರಕ್ತ ಕಾಣಿಸ್ಕೊಳ್ಳೋದಾಗಿರಬಹುದು, ಜ್ವರ ಬರೋದಾಗಿರಬಹುದು, ನಿರಂತರ ವಾಂತಿ ಆಗಿರಬಹುದು, ಅಥವಾ ತೂಕ ಕಡಿಮೆ ಆಗೋದಾಗಿರಬಹುದು, ತೀವ್ರ ಹೊಟ್ಟೆ ನೋವು ಅಂದ್ರೆ ಅಬ್ಡಾಮಿನಲ್ ಇಶ್ಯೂಸ್ ಆಗಿರಬಹುದು, ಅಬ್ಡಾಮಿನಲ್ ಪೇನ್ ಆಗಿರಬಹುದು. ಇವೆಲ್ಲವುಗಳು ಕಾಣಿಸ್ಕೊಂಡಾಗ ಮನೆ ಮದ್ದಿನ ಮೇಲೆ ಅವಲಂಬನೆ ಆಗಬೇಡಿ, ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಹಾಗಾದ್ರೆ ಏನ್ ಮಾಡ್ಬೇಕು? ಹೆಚ್ಚಿನ ಜನ ಏನ್ ಮಾಡ್ತಾರೆ, ಈ ನಡುವೆ ಇಂಟರ್ನೆಟ್ ನೋಡ್ತಾರೆ, ಕೆಲವೊಂದು ಸಪ್ಲಿಮೆಂಟ್ಸ್ ತಗೋತಾರೆ, ಡಿಟಾಕ್ಸ್ ಡ್ರಿಂಕ್ಸ್ ತಗೋತಾರೆ, ಪ್ರೋಟೀನ್ ಪೌಡರ್ಸ್ ತಗೋತಾರೆ, ಕೆಲವೊಂದು ಜ್ಯೂಸ್ಗಳು ಪ್ರಿಫರ್ ಮಾಡ್ತಾರೆ ಅಥವಾ ಉಪವಾಸ ಮಾಡ್ತಾರೆ. ಇದರಿಂದ ಗಟ್ ಕಿರಿಕಿರಿ ಆಗಕ್ ಶುರುವಾಗುತ್ತೆ. ಗಟ್ ಕಿರಿಕಿರಿ ಆದಾಗ ಯಾವುದೇ ತರಹದ ನಿರ್ಬಂಧನೆಗಳು ಬೇಕಾಗಿಲ್ಲ. ಗಟ್ ಅನ್ನು ಚೇತರಿಸಿಕೊಳ್ಳೋಕೆ ಸರಿಯಾದ ವಾತಾವರಣ ನಿರ್ಮಾಣ ಮಾಡಬೇಕು. ಅದೇ ನಾನು ಹೇಳ್ತಿರೋ ಗಟ್ ರೀಸೆಟ್ ಚಾಲೆಂಜ್. ಅದು 21 ಡೇಸ್. ಮೊದಲನೇ ವಾರದಲ್ಲಿ ನಿಮ್ಮ ಗಟ್ಗೆ ವಿಶ್ರಾಂತಿ ಕೊಡಿ. ಮೊದಲನೇ ವಾರದ ಕೆಲಸ ತುಂಬಾ ಸರಳ. ಏನು ಅಂತ ಅಂದ್ರೆ ಅದರ ಗುರಿ ನಿಮ್ಮ ಗಟ್ ಕಿರಿಕಿರಿನ ಕಡಿಮೆ ಮಾಡೋದು. ಮೊದಲನೇದಾಗಿ ಅಲ್ಟ್ರಾ ಪ್ರಾಸೆಸ್ ಫುಡ್ ಆಗಿರಬಹುದು, ಜಂಕ್ ಫುಡ್ಸ್ ಆಗಿರಬಹುದು, ಸಕ್ಕರೆ ತುಂಬಿದ ಪಾನೀಯಗಳಾಗಿರಬಹುದು, ಪ್ಯಾಕ್ ಅಲ್ಲಿ ಸಿಗುವಂತಹ ಫುಡ್ಗಳಾಗಿರಬಹುದು, ಫ್ರೀಸ್ಡ್ ಫುಡ್ಸ್ ಆಗಿರಬಹುದು, ಫಾಸ್ಟ್ ಫುಡ್ಸು, ಬೇಕರಿ ಐಟಮ್ಸು, ಇವು ನಿಮ್ಮ ಗಟ್ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಫುಡ್ ಅಲ್ಲ, ಒಳ್ಳೆಯ ಆಹಾರ ಅಲ್ಲ. ಇವೆಲ್ಲವುಗಳು ನಿಮ್ಮ ದೇಹದಲ್ಲಿ ಉರಿ ಊತನ ಜಾಸ್ತಿ ಮಾಡುತ್ತೆ, ನಿಮ್ಮ ದೇಹದ ಸಮತೋಲನೆಯನ್ನ ಹಾಳು ಮಾಡುತ್ತೆ. ಅದರ ಬದಲು ಜಾಸ್ತಿ ನೀರು ಕುಡೀರಿ. ಯಾರಿಗೆ ಮಲಬದ್ಧತೆ ಇದೆ, ಎಷ್ಟೋ ಜನ ಇದಕ್ಕೆ ಮಾತ್ರೆ ತಗೋತಾ ಇರ್ತಾರೆ, ಇದ್ರ ಬದಲು ನೀರು ಜಾಸ್ತಿ ಕುಡೀರಿ. ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡಿ. ದೇಹದಲ್ಲಿ ನೀರಿನ ಕೊರತೆ ಜಾಸ್ತಿ ಇದ್ರೆ ಮಲ ಗಟ್ಟಿ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಿಮ್ಮ ಕೆಲಸ ಕಡಿಮೆ ಆಗುತ್ತೆ, ಅದರ ಜೊತೆಗೆ ಆಸಿಡಿಟಿ ಜಾಸ್ತಿ ಆಗುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದ್ರೆ ಮಲಗುವ ಮುನ್ನ ಅಂದ್ರೆ 3 ತಾಸು ಮಲಗುವ ಮುನ್ನ ನಿಮ್ಮ ಡಿನ್ನರ್, ನಿಮ್ಮ ಊಟನ ಮುಗಿಸಿ. ನಿಮ್ಮ ಗಟ್ಗೂ ಕೂಡ, ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೂ ಕೂಡ ವಿಶ್ರಾಂತಿ ಬೇಕು. ಊಟ ಮಾಡ್ಬೇಕಾದಾಗ ಮೊಬೈಲ್ ಆಗಿರಬಹುದು, ಟಿವಿ ಆಗಿರಬಹುದು ನೋಡಬೇಡಿ. ಹರಿಬರಿ ಅಂದ್ರೆ ಆತುರದಲ್ಲಿ ಊಟ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಜೀರ್ಣಕ್ರಿಯೆ ಹೊಟ್ಟೆಯಲ್ಲೇ ಆರಂಭವಾಗಲ್ಲ, ಅದು ಬಾಯಿಯಲ್ಲಿ ಆರಂಭ ಆಗುತ್ತೆ. ಈ ತರ ಅಭ್ಯಾಸಗಳು ಮೊದಲನೇ ವಾರದಲ್ಲಿ ಎಷ್ಟೋ ಜನರಿಗೆ ಹೊಟ್ಟೆಯ ಉಬ್ಬರ, ತೇಗನ್ನ ಕಡಿಮೆ ಮಾಡ್ತಾ ಬರುತ್ತೆ. 2ನೇ ವಾರ ನಿಮ್ಮ ಗಟ್ಗೆ ಪೋಷಣೆ ನೀಡಿ. ಇದೀಗಲೇ ನಿಮ್ಮ ಗಟ್ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗಿದೆ, ಈಗ ಅಂದ್ರೆ ಶಾಂತವಾಗಿದೆ, ಈಗ ಒಳ್ಳೆಯ ಆಹಾರದ ಸಮಯ. ನೀವು ಊಟ ಮಾಡೋ ತಟ್ಟೆಯಲ್ಲಿ ಕಲರ್ಫುಲ್ ವೆಜಿಟೇಬಲ್ಸ್ ಆಗಿರಬಹುದು, ಫ್ರೂಟ್ಸ್ ಆಗಿರಬಹುದು, ಬೇಳೆ ಕಾಳುಗಳಾಗಿರಬಹುದು, ಸಿರಿಧಾನ್ಯಗಳಾಗಿರಬಹುದು, ಪ್ರೋಟೀನ್ ಯುಕ್ತ, ಫೈಬರ್ ಯುಕ್ತ ಆಹಾರವು ನೀವು ಹೊಟ್ಟೆಗೆ ಹಾಕಿದಾಗ ನಿಮ್ಮ ಗಟ್ ಅಂದ್ರೆ ಬ್ಯಾಕ್ಟೀರಿಯಾಸ್, ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಇದು ಒಂದು ಒಳ್ಳೆಯ ಆಹಾರವಾಗಿ ಕನ್ವರ್ಟ್ ಆಗುತ್ತೆ. ಒಂದೇ ದಿನದಲ್ಲಿ ಹೆಚ್ಚು ಫೈಬರ್ ತಿನ್ನೋಕೆ ಶುರು ಮಾಡಬೇಡಿ. ಕಡಿಮೆ ನೀವು ಫೈಬರ್ ತಿಂತಾ ಇದ್ದೀರಾ ನಿಮ್ಮ ರುಟೀನ್ ಅಲ್ಲಿ ಅಂತ ಅಂದ್ರೆ ಒಂದು ಬಟ್ಲು ಸಲಾಡ್ ಇಂದ ಶುರು ಮಾಡಿ. ಅಗಸೆ ಬೀಜ ಆಗಿರಬಹುದು, ಚಿಯಾ ಸೀಡ್ಸ್ ಆಗಿರಬಹುದು, ಬೀನ್ಸ್ ಆಗಿರಬಹುದು, ಮೊಳಕೆ ಕಾಳುಗಳಾಗಿರಬಹುದು, ಇವೆಲ್ಲವುಗಳನ್ನ ಒಂದೇ ಡೇ ಅಲ್ಲಿ ಶುರು ಮಾಡಕ್ ಹೋಗ್ಬೇಡಿ. ನಿಧಾನವಾಗಿ ಹಂತ ಹಂತವಾಗಿ ಶುರು ಮಾಡಿ. ಒಂದೇ ಸಾರಿ ನೀವು ತಗೋತಾ ಹೋದಂಗ ಹೊಟ್ಟೆ ಉಬ್ರ ಆಗಿರ್ಬೋದು, ಗ್ಯಾಸ್ ಆಗಿರ್ಬಹುದು ಕಡಿಮೆ ಆಗೋ ಬದಲು ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. 3ನೇ ವಾರದಲ್ಲಿ ನಿಮ್ಮ ಗಟ್ ಮೈಕ್ರೋಬಿಯೋಮ್ ಅನ್ನ ಹೆಚ್ಚಿಸಿ. ಅಂದ್ರೆ 3ನೇ ವಾರದ ಗುರಿ ಏನು ಅಂತ ಅಂದ್ರೆ ವೈವಿಧ್ಯತೆ. ಪ್ರತಿದಿನ ಆಹಾರ ತಿನ್ನೋ ಮೊದಲು ಅಂದ್ರೆ ಸ್ಪೆಷಲಿ ಬೆಳಿಗ್ಗೆ ಉಪಹಾರ ತಿನ್ನೋ ಮೊದಲು ನೀವು ಫ್ರೂಟ್ಸು ಆಗಿರಬಹುದು, ಕಲರ್ಫುಲ್ ವೆಜಿಟೇಬಲ್ಸ್ ಆಗಿರಬಹುದು, ಇವುಗಳನ್ನ ಸೇವಿಸೋಕೆ ಶುರು ಮಾಡಿ. ಬೇಳೆ ಕಾಳುಗಳಾಗಿರಬಹುದು, ನೆನೆಸಿಟ್ಟಿರೋ ನಟ್ಸ್ ಆಗಿರಬಹುದು, ಅಥವಾ ಸೀಡ್ಸ್ ಆಗಿರಬಹುದು, ಸೊಪ್ಪುಗಳಾಗಿರಬಹುದು, ಮಸಾಲೆ ಪದಾರ್ಥಗಳಾಗಿರಬಹುದು, ಪ್ರತಿಯೊಂದು ಸಸ್ಯಾಹಾರ ವಿಭಿನ್ನ ರೀತಿಯ ಆಹಾರವನ್ನ ನಿಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ನೀಡುತ್ತೆ. ನೀವು ಎಷ್ಟು ವೈವಿಧ್ಯಮಯ ಆಹಾರನ ಶುರು ಮಾಡ್ತೀರೋ, ನಿಮ್ಮ ಗಟ್ಗೆ ನೀಡ್ತಿರೋ, ಅಷ್ಟೇ ಆರೋಗ್ಯಕರವಾಗಿರುತ್ತೆ ನಿಮ್ಮ ಗಟ್ ಮೈಕ್ರೋಬಿಯೋಮ್. ದೇಹದ ಚಟುವಟಿಕೆಗಳನ್ನ ಮರಿಬೇಡಿ. ಪ್ರತಿದಿನ ಬರೀ ಒಳ್ಳೆಯ ಆಹಾರ ಅಲ್ಲ, ಟೈಮ್ಗೆ ಸರಿಯಾಗಿ ನಿದ್ದೆ ಆಗಿರ್ಬಹುದು, 10ರಿಂದ 15 ನಿಮಿಷ ಊಟ ಆದ್ಮೇಲೆ ವಾಕಿಂಗ್ ಮಾಡೋದಾಗಿರ್ಬಹುದು, ದಿನಕ್ಕೆ 30ರಿಂದ 40 ನಿಮಿಷ ಯಾವಾಗ ನಿಮ್ಗೆ ಸಮಯ ಸಿಗುತ್ತೋ ಆ ಟೈಮಲ್ಲಿ ಬ್ರಿಸ್ಕ್ ವಾಕ್ ಮಾಡೋದಾಗಿರಬಹುದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ. ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದಾಗಿರ್ಬಹುದು, ಚಲನೆ ಕಮ್ಮಿ ಮಾಡೋದಾಗಿರ್ಬಹುದು ಆದಾಗ ನಿಮ್ಮ ಗಟ್ ಅಂದ್ರೆ ಜೀರ್ಣಾಂಗ ವ್ಯವಸ್ಥೆ ಕೂಡ ನಿಧಾನವಾಗುತ್ತೆ. ನಿಮ್ಮ ದೇಹ ಚಲಿಸಲು ನಿರ್ಮಾಣವಾಗಿದೆ, ನಿಮ್ಮ ಗಟ್ಗೂ ಕೂಡ ಚಲನೆ ತುಂಬಾನೇ ಇಷ್ಟ.
ಉತ್ತಮ ನಿದ್ರೆ ಗಟ್ನ ರಿಪೇರಿ ಅಂತ ಹೇಳ್ತೀವಿ. ನಿಮ್ಮ ನಿದ್ರೆಯನ್ನ ಕಡೆಗಾಣಿಸಿ ನಿಮ್ಮ ಆರೋಗ್ಯ ಅಂದ್ರೆ ನಿಮ್ಮ ಗಟ್ಟನ್ನ ಸುಧಾರಿಸ್ತೀವಿ ಅಂತ ಅನ್ಕೊಂಡು ನಿದ್ರೆಯನ್ನ ನಿರ್ಲಕ್ಷಿಸಬೇಡಿ. ಗುಣಮಟ್ಟದ ನಿದ್ದೆ, ಸರಿಯಾದ ಸಮಯದ ನಿದ್ದೆ ನಿಮ್ಮ ಗಟ್ ಅಂದ್ರೆ ನಿಮ್ಮ ದೇಹದ ರಿಪೇರಿನ ಉತ್ತಮಗೊಳಿಸೋಕೆ ಸಹಾಯ ಮಾಡುತ್ತೆ. ಪ್ರತಿದಿನ 7ರಿಂದ 8 ಗಂಟೆಗಳ ಕಾಲ ಉತ್ತಮ ನಿದ್ದೆಗೆ ಆದ್ಯತೆ ನೀಡಿ. ನಿಮ್ಮ ಒತ್ತಡ ನಿಮ್ಮ ಜೀರ್ಣಾಂಗ ಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ. ಗಮನಿಸಿದಿರಾ? ಎಕ್ಸಾಮ್ಗೆ ಹೋಗ್ಬೇಕಾದಾಗ, ಇಂಟರ್ವ್ಯೂಗೆ ಹೋಗ್ಬೇಕಾದಾಗ ಅಥವಾ ಯಾವುದೇ ತರದ ಕೆಲಸಗಳ ಟಾರ್ಗೆಟ್ ಮುಗಿಸ್ಬೇಕಾದಾಗ ನಿಮ್ಮ ಗಟ್ ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಎಷ್ಟೋ ಸಮಸ್ಯೆಗಳು ಶುರುವಾಗಿರುತ್ತೆ. ಅದಕ್ಕೆ ಕಾರಣ ಯಾವುದು ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಗಟ್ ಅಂಡ್ ಬ್ರೈನ್ ಆಕ್ಸಿಸ್. ನಿಮ್ಮ ಗಟ್ಟು ಮತ್ತೆ ನಿಮ್ಮ ಬ್ರೈನು ಯಾವಾಗಲೂ ಸಂಪರ್ಕದಲ್ಲೇ ಇದ್ದೇ ಇರುತ್ತೆ. ಆಳವಾದ ಉಸಿರಾಟ ಆಗಿರಬಹುದು, ಸೂರ್ಯನ ಬೆಳಕಾಗಿರಬಹುದು, ರಿಲ್ಯಾಕ್ಸ್ ಅಂದ್ರೆ ಮೆಡಿಟೇಷನ್ ಆಗಿರಬಹುದು, ಪ್ರಾರ್ಥನೆಗಳಾಗಿರಬಹುದು, ಮಂತ್ರಗಳಾಗಿರಬಹುದು, ನಿಯಮಿತ ವ್ಯಾಯಾಮ ಆಗಿರಬಹುದು, ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯೋದಾಗಿರಬಹುದು. ಇವೆಲ್ಲವುಗಳು ನಿಮ್ಮ ಮೆದುಳಿನ ನಿಮ್ಮ ಮನಸ್ಥಿತಿಯ ಜೊತೆಗೆ ನಿಮ್ಮ ಗಟ್ಟನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಇಲ್ಲಿ ಗಟ್ ಪ್ರಾಬ್ಲಮ್ ಅಲ್ಲ, ಹೊಟ್ಟೆ ಸಮಸ್ಯೆ ಅಲ್ಲ. ಇದು ದಿನನಿತ್ಯ ನಿಮ್ ಜೊತೆಗೆ ಮಾತಾಡ್ತಾನೆ ಇರುತ್ತೆ. ಅಸಿಡಿಟಿ ಆಗಿರಬಹುದು, ಮೋಷನ್ ಇಶ್ಯೂಸ್ ಆಗಿರಬಹುದು, ಹೊಟ್ಟೆ ನೋವಾಗಿರಬಹುದು, ಹೆಡ್ಏಕ್ ಆಗಿರಬಹುದು. ಇವೆಲ್ಲವುಗಳು ನಿಮ್ಮ ಸಮಸ್ಯೆಗಳಲ್ಲ, ಇವೆಲ್ಲವುಗಳು ನಿಮ್ಮ ದೇಹ ನಿಮಗೆ ಕೊಡುತ್ತಿರುವ ಸಂದೇಶಗಳು. ಈ ಎಲ್ಲಾ ಸಂದೇಶಗಳನ್ನ ಮಾತ್ರೆಯಿಂದ ಮೌನಗೊಳಿಸಬೇಡಿ, ಅದರ ಮೂಲ ಕಾರಣವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಗಟ್ ಆರೋಗ್ಯ ಯಾವುದೇ ಡಿಟಾಕ್ಸ್ ಡ್ರಿಂಕ್ ಇಂದಾನು ಬರಲ್ಲ, ಯಾವುದೇ ಎಕ್ಸ್ಪೆನ್ಸಿವ್ ಸಪ್ಲಿಮೆಂಟ್ಸ್ ಗಳಿಂದ ಕೂಡ ಬರೋದಿಲ್ಲ. ಇದು ನಿಮ್ಮ ಪ್ರತಿದಿನದ ಒಳ್ಳೆಯ ಅಭ್ಯಾಸಗಳಿಂದ ಶುರುವಾಗುತ್ತೆ. ಸಾಕಷ್ಟು ನೀರು ಕುಡಿರಿ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ, ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಮಾಡಿ ಅಥವಾ ವ್ಯಾಯಾಮ ಮಾಡಿ, ಎನಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಒತ್ತಡ ನಿಯಂತ್ರಣ ಮಾಡಿ, ಪ್ರೋಟೀನ್ ಮತ್ತು ಫೈಬರ್ ಯುಕ್ತ ಆಹಾರ ಸೇವಿಸಿ. ಇದು ಮಾಡೋದ್ರಿಂದ ನಿಮ್ಮ ಬರೀ ಜೀರ್ಣಕ್ರಿಯೆ ಮಾತ್ರ ಅಲ್ಲ, ನಿಮ್ಮ ಇಡೀ ದೇಹದ ಆರೋಗ್ಯ ಸುಧಾರಿಸುತ್ತೆ. ನಮ್ಮ ಕ್ಲಿನಿಕ್ಗೆ ಅಸಿಡಿಟಿ ಆಗಿರಬಹುದು, ಗ್ಯಾಸ್ಟ್ರೈಟಿಸ್ ಆಗಿರಬಹುದು, ಹೊಟ್ಟೆ ಉಬ್ರ ಆಗಿರಬಹುದು, ಇತರ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂಥ ಸಮಸ್ಯೆಗಳಿಂದ ಬರುವ ರೋಗಿಗಳಿಗೆ ಅವರ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ನಾವು ಗ್ಯಾಸೆನ್ ಪೌಡರ್ ಅನ್ನೋ ಔಷಧಿಯನ್ನು ಶಿಫಾರಸು ಮಾಡ್ತೇವೆ. ಈ ಔಷಧಿಯ ವಿಶೇಷತೆ ಏನು ಅಂತ ಅಂದರೆ, ನಮ್ಮ 125 ವರ್ಷಗಳ ಹಳೆಯ ಪರಂಪರೆ ಮತ್ತು ನಂಬಿಕೆ. ಹಳೆಯ ವಿಶ್ವಾಸಾರ್ಹ ಆಯುರ್ವೇದ ಔಷಧಾಲಯದಲ್ಲಿ ತಯಾರಾಗುವ ಈ ಸಾಂಪ್ರದಾಯಿಕ ಔಷಧಿಯನ್ನು ಹಿಂದೆ ನಮ್ಮ ಪೂರ್ವಜರು ಮನೆಯಲ್ಲಿಯೇ ತಯಾರಿಸಿ ರೋಗಿಗಳಿಗೆ ಅದೇ ಕಾಳಜಿಯಿಂದ ನೀಡ್ತಾ ಇದ್ರು. ಅದೇ ಸಾಂಪ್ರದಾಯಿಕ ಔಷಧಿ, ಅದೇ ಗುಣಮಟ್ಟ, ಅದೇ ನಂಬಿಕೆ ಇಂದಿಗೂ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರೆಯುತ್ತಿದೆ. ನಮ್ಮ ಆಯುರ್ವೇದ ಪರಂಪರೆಯ ಗ್ಯಾಸೆನ್ ಪೌಡರ್ ನಿಮ್ಮ ಆರೋಗ್ಯದ ಕಾಳಜಿಗಾಗಿ. ಅದೇ ಗುಣಮಟ್ಟ, ಅದೇ ವಿಶ್ವಾಸ. ಈಗ ನಿಮ್ಮ ಸರದಿ. ಇವತ್ತಿನಿಂದ ನೀವು ಯಾವ ಅಭ್ಯಾಸಗಳನ್ನ ಆರಂಭಿಸ್ತೀರಿ? ನೀರು ಕುಡಿಯೋದಾಗಿರಬಹುದು, ಸರಿಯಾದ ಟೈಮ್ಗೆ ನಿದ್ದೆ ಮಾಡೋದಾಗಿರಬಹುದು, ಫೈಬರ್ ಯುಕ್ತ ಪ್ರೋಟೀನ್ ಯುಕ್ತ ಆಹಾರ ಆಗಿರಬಹುದು, ಪ್ರತಿದಿನ ವ್ಯಾಯಾಮ ಮಾಡೋದಾಗಿರಬಹುದು. ಯಾವ ಅಭ್ಯಾಸಗಳನ್ನು ಆರಂಭಿಸಿದ್ದೀರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕಳಿಸಿ. ಯಾರಿಗೆ ಹೊಟ್ಟೆ ಸಮಸ್ಯೆಗಳಾಗಿರಬಹುದು, ನೋವು ಅಂದ್ರೆ ಬೆನ್ನು ನೋವು ಆಗಿರಬಹುದು, ಗ್ಯಾಸ್ಟ್ರೈಟಿಸ್ಗೋಸ್ಕರ ಬರ್ತಾ ಇದೆ, ಹೆಡೇಕ್ ಆಗಿರಬಹುದು, ತಲೆನೋವು ಯಾವಾಗ್ಲೂ ಬರುತ್ತೆ, ಮೈಗ್ರೇನ್ ಯಾವಾಗ್ಲೂ ಬರುತ್ತೆ ಅನ್ನೋರಿಗೆ ಖಂಡಿತವಾಗಿ ಶೇರ್ ಮಾಡಿ. ನಿಮ್ಮ ಗಟ್ಟನ್ನ ನೀವು ಸುಧಾರಿಸಿಕೊಂಡ್ರೆ ನಿಮ್ಮ ಇಡೀ ದೇಹ ಆರೋಗ್ಯವಂತವಾಗಿರುತ್ತೆ. ನಿಮಗೆ ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆ ಇದ್ರೆ ಕೆಳಗೆ ಕೊಟ್ಟಿರೋ ವಾಟ್ಸಪ್ ಲಿಂಕ್ಗೆ ನಮಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು. ನಮಗೆ ಕನೆಕ್ಟ್ ಮಾಡಿ ನಮ್ಮ ಜೊತೆಗೆ ಮಾತಾಡಿ. ಧನ್ಯವಾದಗಳು.